ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಸೊ ಹೋಗಿ ಏನೇನು ತೊಗೊಂಡು ಬಂದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ವಿಡಿಯೋನ ನೋಡೋದ್ರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಚಾನಲ್ ಕೂಡ ಗ್ರೋ ಆಗುತ್ತೆ, ಹಾಗೆ ನಿಮ್ಮ ಸಪೋರ್ಟ್ ಕೂಡ ಸಿಕ್ಕಂಗಾಗುತ್ತೆ. ಸೊ ಈಗ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಂದರೆ ಒಂದು ಫೋನ್ ಪರ್ಚೇಸ್ ಹಾಗೆ ನೆಸೆಸರಿ ಇರೋ ಬೇಕಿತ್ತು, ಅದನ್ನೆಲ್ಲ ತರೋಣ ಅಂತ ಹೇಳಿ ಇವತ್ತು ಸಿಟಿಗೆ ಹೋಗಿದ್ದೆ. ಪಾಪುನ ಕರ್ಕೊಂಡು ಹೋಗಿರಲಿಲ್ಲ, ಅವನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಬಿಕಾಸ್ ಅವನ್ನ ಕರ್ಕೊಂಡು ಎಲ್ಲ ಕ್ಯಾರಿ ಮಾಡೋದಾಗಲಿ ಹೊರಗಡೆ ಓಡಾಡೋದಾಗಲಿ ಕಷ್ಟ ಆಗುತ್ತೆ. ಏನಾದರೂ ಸಿಂಗಲ್ ಥಿಂಗ್ ಆದರೆ ಮಾತ್ರ ಕರ್ಕೊಂಡು ಹೋಗ್ಬೋದು. ನಾವು ಎಲ್ಲ ಏನಾದರೂ ಪರ್ಚೇಸ್ ಮಾಡೋದಾದರೆ ಅಥವಾ ಜಾಸ್ತಿ ಓಡಾಟ ಇದ್ದರೆ ಅವನ್ನ ಕರ್ಕೊಂಡು ಹೋಗೋದಿಲ್ಲ, ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಅಜ್ಜಿ ತಾತ ಜೊತೆ. ಇವಾಗ ಟೌನ್ ಇದ್ವಿ. ಸೊ ನಾನು ಹೇಳಿದ್ನಲ್ಲ ಫೋನ್ ಬೇಕಿತ್ತು ಅದಕ್ಕೋಸ್ಕರ ಅಂತ ಹೇಳಿ. ಇವಾಗಲೇ ಮಧ್ಯಾಹ್ನ ಆಗಿದೆ. ಅವನಿಗೆ ಪಾಪುಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಆ್ಯಂಡ್ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿ ಬಂದಿದ್ದೀನಿ. ಬಿಕಾಸ್ ಅವನಿಗೆ ಬೇರೆ ಯಾರ ಹತ್ರನೂ ಊಟ ತಿನ್ನಿಸ್ಕೊಳ್ಳೋದಿಲ್ಲ ನನ್ನ ಹತ್ರ ಬಿಟ್ಟರೆ. ಅದರಿಂದ ಅವ್ನ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಟ್ಟು ಬಂದರೆ ನಾನೊಂದು 2 ಅವರ್ಸ್ ಅಥವಾ 3 ಅವರ್ಸ್ ಆದರೂ ಬಿಟ್ಟಿರ್ತಾನೆ ನನ್ನ. ಸೊ ಪಾಪು ಬಂದಿಲ್ಲ ಅಂತ ಹೇಳಿ ಇವತ್ತು ಗಾಡಿನಲ್ಲೇ ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ನು ಬಂದರೆ ಮಾತ್ರ ಕಾರ್ನಲ್ಲಿ ಹೋಗೋದು, ಇಲ್ಲಾಂದರೆ ನಮಗೆ ಯಾವ್ದು ಕಂಫರ್ಟ್ ಇರುತ್ತೆ ಅದರಲ್ಲೇ ಹೋಗಿ ಬರ್ತೀನಿ. ಆ್ಯಂಡ್ ಇವಾಗ ಫೋನ್ ಶಾಪಿಗೆ ಅಂದರೆ ಸ್ಟೋರ್ ಯಾವುದಿರುತ್ತೆ ಇಲ್ಲಿ ನಿಯರರ್, ಅಲ್ಲಿಗೆ ಬಂದಿದ್ದೀನಿ ಟೌನ್ನಲ್ಲಿ. ಒಂದು ನಾರ್ಮಲ್ ಒಂದು ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ನನಗೆ ಓಪೋನಲ್ಲೇ ಬೇಕಿತ್ತು. ಬಿಕಾಸ್ ನಾನು ಮುಂಚೆಯಿಂದನೂ ಕೂಡ ಓಪೋನೇ ಯೂಸ್ ಮಾಡ್ತಾ ಇರೋದು. ನಾನು ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಕೂಡ ಓಪೋನೇ ಯೂಸ್ ಮಾಡ್ತಿರೋದು. ಸೊ ನಾನು ಓಪೋನಲ್ಲಿ A5 Pro 5G ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಒಂದು ಸಲ ವಿವೋ ತೊಗೊಳ್ಳೋಣ ಅನ್ನಿಸ್ತು, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದರಲ್ಲೇ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಸೊ ಫೈನಲಾಗಿ ಅದೇ ಫೋನ್ನೇ ತೊಗೊಂಡಿದ್ದು. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಒಂದು ವೋಚರ್ ಕೂಡ ಕೊಟ್ಟರು ಫೋನ್ ಜೊತೆಗೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಲೈಕ್ ಕಾಂಪ್ಲಿಮೆಂಟ್ರಿ ಥರ ಏನಾದರೂ ಫ್ರೀ ಥರ, ಅಂದರೆ ಫ್ರೀ ಅಂದರೆ ನಾಟ್ ಲೈಕ್ ದಟ್ ಏನಾದರೂ ಕಾಸ್ಟ್ಲಿ ರೀತಿ ಅಲ್ಲ, ಈ ರೀತಿ ಬ್ಲೂಟೂತ್ ಮತ್ತು ಈ ರೀತಿಯ ನಮಗೆ ಚಾಯ್ಸ್ ಕೊಟ್ಟರು, ನಿಮಗೆ ಯಾವುದಾದ್ರೂ ಒಂದು ತಗೊಳ್ಳಿ ಅಂತ ಹೇಳಿ. ಸೊ ನನ್ನ ಹತ್ರ ಈ ರೀತಿ ಇದೆಲ್ಲ ಆಯಿತು. ಬ್ಲೂಟೂತ್ ಕೂಡ ಇದೆ, ಬಟ್ ನಮಗೆ ಆಪ್ಷನ್ ಅದು ಚಾಯ್ಸ್ ಇದ್ದಿದ್ದರಿಂದ ತೊಗೊಳ್ಬೇಕು ಅಂತ ಹೇಳಿತ್ತಲ್ಲ, ಅದರಿಂದ ನಾನು ಈ ಬಡ್ಸ್ ತೊಗೊಂಡೆ, ಇಯರ್ ಬಡ್ಸ್ ಏನಿತ್ತು ಇದನ್ನು. ಆ್ಯಂಡ್ ಇದು ವೋಚರ್ ಕೂಡ ಹಾಗೆ ಒಂದು ಸ್ಲಿಪ್ ಕೂಡ ಕೊಟ್ಟಿದ್ದರು, ಅದನ್ನು ಕೂಡ ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಬಂದ್ವಿ. ಸಿಮ್ ಮತ್ತು ನಾರ್ಮಲಾಗಿ ಫೋಟೋಸ್ ಏನಾದರೂ ಟ್ರಾನ್ಸ್ಫರ್ ಮಾಡಿಸೋದು ಇದೆಲ್ಲ ಮಾಡಿಸೋ ಅಷ್ಟರಲ್ಲಿ 1.5 to 1.5 ಆಗೋಯ್ತು ಟೈಮ್. ನನಗೇನೆಂದರೆ ಅವನು ಮನೆಯಲ್ಲಿ ಅಳ್ತಾನೆ ಅನ್ನೋ ಟೆನ್ಷನ್ ನನಗೆ. ಒಂಥರ ಹೆಂಗೆ ಅಂದರೆ ಗಾಬರಿ ಆಗ್ತಾ ಇರುತ್ತೆ, ಬೇಗ ಬೇಗ ಕೆಲಸ ಆಗ್ತಾಯಿಲ್ಲ ಅಂದರೆ, ಬಿಕಾಸ್ ಲೇಟ್ ಆಗ್ತಾ ಇರುತ್ತಲ್ಲ ಅಲ್ಲಿ. ಅದರಿಂದ ಅಷ್ಟಾಗೇನು ಹೊರಗಡೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಿ ಮೊಬೈಲ್ ಶಾಪ್ನಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಹೊರಗಡೆ ಇನ್ನೊಂದು 2-3 ಸ್ಟೋರ್ಗೆ ಹೋಗಿದ್ದೆ, ಅಲ್ಲೂ ಕೂಡ ಏನೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಇದು ಇಯರ್ ಬಡ್ಸ್ ನಾನು ಹೇಳಿದ್ನಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ, ಇದೊಂದು ಇಯರ್ ಬಡ್ಸ್ ಕೊಟ್ಟರು. ಹಾಗೆ ಜೊತೆಗೆ ಒಂದು ವೋಚರು ಮತ್ತು ವಾಟರ್ ಬಾಟಲು, ಹಾಗೆ ಇನ್ನೊಂದು ಸ್ವಲ್ಪ ಥಿಂಗ್ಸ್ ಕೊಟ್ಟರು ಅದ್ರ ಜೊತೆಗೆ. ಸೊ ಇದೆಲ್ಲ ತೊಗೊಂಡಿದ್ದಾದಮೇಲೆ ಇನ್ನೂ ಸ್ವಲ್ಪ ತುಂಬ ಕೆಲಸ ಇದೆ, ಇನ್ನೂ ಆಲ್ಮೋಸ್ಟ್ 2 to 3 ಅವರ್ಸ್ ಬೇಕಾಗುತ್ತೆ. ಇಲ್ಲೇ ತುಂಬ ಲೇಟ್ ಆಗೋಯಿತು ಶಾಪ್ನಲ್ಲೇ. ಪಾಪುಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಬೇಕು, ಆ್ಯಂಡ್ ಅವನಿಗೆ ಸ್ವಲ್ಪ ಕ್ಲಾತ್ಸ್ ತೊಗೊಳ್ಳೋದಿದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಇಲ್ಲಿ ಫ್ರೂಟ್ ಶಾಪಿಗೆ ಬಂದು ಅವ್ನಿಗೇನೇನು ಬೇಕಿತ್ತೆಲ್ಲ ತಗೊಂಡೆ. ಹೂಗಳು ತಗೊಂಡು, ಗ್ರೋಸರೀಸ್ ತಗೊಂಡು, ಆ್ಯಂಡ್ ಪಾಪುಗೆ ಸ್ವಲ್ಪ ಥಿಂಗ್ಸ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡು, ಆ್ಯಂಡ್ ನನಗೂ ಕೂಡ ಸ್ವಲ್ಪ ಏನೇನೋ ಬೇಕಿತ್ತು ಅದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು. ನನ್ನ ಲಕ್ಕಿಗೆ ಪಾಪು ಏನೂ ಹತ್ತಿಲ್ಲ, ಬಿಕಾಸ್ ಅವನ್ನ ಮನೆ ಹತ್ರ ಅಂದರೆ ತೋಟದ ಮನೆ ಹತ್ರ ಬಿಟ್ಟು ಬಂದಿದ್ವಿ. ಅದರಿಂದ ಅಲ್ಲಿ ಸ್ವಲ್ಪ ಪೆಟ್ಸ್ ಎಲ್ಲ ಇದೆ, ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ದಾನೆ, ಹತ್ತಿಲ್ಲ. ಆ್ಯಂಡ್ ನಾವು ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ಮಲಗಿಬಿಟ್ಟಿದ್ದ. ಸೊ ನಾವು ಬಂದಾಗ ಹೇಗೂ ಮಲಗಿದ್ನಲ್ಲ ಅಂತ ಹೇಳಿ ತೋಟದ ಹತ್ರ ಓಡಾಡ್ಕೊಂಡು ಬರೋಣ ಅಂತ ಹೊರಗಡೆ ಬಂದೆ.
ತೋಟದ ಮನೆ ಇದೆಯಲ್ಲ, ಅಲ್ಲೇ ಬೆಡ್ಡೆಲ್ಲ ಇದೆ. ಅವನಿಗೆ ಕಂಫರ್ಟ್ ಇತ್ತೇನೋ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಸೊ ನಾವೆಲ್ಲ ಅಲ್ಲಿಗೋಗಿ ಒಂದು 2 ಅವರ್ಸ್ ಆದರೂ ಕೂಡ ಎದ್ದೇಳಲಿಲ್ಲ ಅವನು. ಮತ್ತು ಇಲ್ಲೆಲ್ಲ ನೋಡಿಕೊಂಡು ಮತ್ತು ಮನೆಗೆ ಹೊರಟೆ ನಾನು. ಆಮೇಲಿಂದ ಕರ್ಕೊಂಡು ಬರ್ತಾರೆ ಅಜ್ಜಿ ತಾತ ಅವನ್ನ ಅಂತ ಹೇಳಿ. ಆ್ಯಂಡ್ ಅವನಿಗೆ ಸ್ವಲ್ಪ ಟಾಯ್ಸ್ ಮತ್ತು ಏನಂದರೆ ಅವನಿಗೆ ಒಂದು ನೇಲ್ ಕಟರ್ ಬೇಕಿತ್ತು. ಅದ್ರ ಜೊತೆಗೆ ಸ್ವಲ್ಪ ಪಿನ್ಸ್ ಬೇಕಿತ್ತು ನನಗೆ. ಎಷ್ಟೇ ಸ್ಯಾರಿ ಪಿನ್ಸ್ ತಂದರೂ ಅದು ಉಳಿಯೋದಿಲ್ಲ. ಹಾಗೆ ಅವ್ನಿಗೇನು ಡೈಪರ್ಸ್ ಬೇಕಿತ್ತು ಆ್ಯಂಡ್ ಎಕ್ಸೆಟ್ರಾ. ಅವ್ನಿಗೆ ಶಾಂಪೂ ಇದೆಲ್ಲ ಬೇಕಿರುತ್ತಲ್ಲ, ನೆಸೆಸರಿ ಥಿಂಗ್ಸ್. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಏನಂದರೆ ಇಲ್ಲಿ ನಮಗೆ ಹಳ್ಳಿ ಆಗಿರೋದ್ರಿಂದ ನಮಗೆ ಅಪೋಲೋದಾಗಲಿ ಅಥವಾ ಮೆಡ್ಪ್ಲಸ್ ಇದು ಅಷ್ಟು ಅವೈಲಬಲ್ ಇಲ್ಲ, ಅಂದರೆ ಡಿಲೇ ಆಗುತ್ತೆ. ಸೊ ನಮಗೆ ಬೇಕಿತ್ತಲ್ಲ ಅರ್ಜೆಂಟಾಗೆ, ಅದರಿಂದ ಹೋಗಿ ಬೇಗನೆ ತಗೊಂಡು ಬಂದೆ. ಆ್ಯಂಡ್ ಇದೊಂದು ಬೆಡ್ ಸ್ಪ್ರೆಡ್ ಥರ ಡ್ರೈ ಶೀಟ್, ಅಂದರೆ ಪಾಪು ಏನಾದರೂ ಸೂ ಮಾಡಿದ್ರು ಕೂಡ ಅಂದರೆ ಬೆಡ್ ಏನೋ ಇದಾಗದೇ ಇರೋ ಥರ ಒಂದು ಶೀಟ್ ಕೂಡ ತೊಗೊಂಡು ಬಂದೆ. ಆ್ಯಂಡ್ ನನಗೆ ಒಂದು ನೆಕ್ ಪೀಸ್ ಮತ್ತು ಪಾಪುಗೆ ಒಂದು ಶ್ಯಾಂಪು, ನನಗೆ ಶ್ಯಾಂಪೂಸ್ ಮತ್ತು ಒಂದು ಸ್ವಲ್ಪ ಹೇರ್ ಸಿರಮ್ ಬೇಕಿತ್ತು. ಅಂದರೆ ಇದನ್ನೆಲ್ಲ ತೊಗೊಳೋದು ತುಂಬ ಟೈಮ್ ಆಯ್ತು, ಬಿಕಾಸ್ ನಾನು ಸಿಂಗಲ್ ಒಂದು ಕೂಡ ಪಿಕ್ ಮಾಡಿ ತೊಗೊಳ್ಬೇಕಾಗುತ್ತೆ. ಅದರಿಂದ ಎಲ್ಲ ಬೇರೆ ಬೇರೆ ಶಾಪ್ನಲ್ಲಿ ಸಿಗುತ್ತೆ. ಆ್ಯಂಡ್ ಅವನಿಗೆ ಒಂದು ಸರ್ಲಾಕ್ ಕೂಡ ತೊಗೊಂಡು ಬಂದೆ, ಬಿಕಾಸ್ ಸ್ವಲ್ಪ ಟ್ರಾವೆಲ್ ಮಾಡೋದಿತ್ತು. ಸೊ ಹೋಗಬೇಕಾದ್ರೆ ತಗೊಳ್ಳೋಕ್ಕಾಗೋದಿಲ್ಲ. ಏನೇನು ಬೇಕೆಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಆವಾಗ ಅಂತ ಹೇಳಿ. ಸೊ ಇದು ಒಂದು ಡ್ರೈ ಶೀಟ್ ತೊಗೊಂಡು ಬಂದೆ, ಮ್ಯಾಟ್ ಥರ. ಸೊ ಬೆಡ್ ಮೇಲೆ ಹಾಕೋದಕ್ಕೆ ಅಂತ ಹೇಳಿ. ಬಿಕಾಸ್ ಅವ್ನಿಗೆ ಬೆಡ್ ಸ್ಪ್ರೆಡ್ ಹಾಕಿದ್ರೆ ಅಷ್ಟು ಅವ್ನು ಏನೂ ಇದು ಮಾಡೋದಿಲ್ಲ, ಇಲ್ಲಾಂದರೆ ಎಲ್ಲ ಒದ್ದೆ ಮಾಡಿಬಿಡ್ತಾನೆ ಅಂತ ಹೇಳಿ ಅದೊಂದು ಬೆಡ್ ಸ್ಪ್ರೆಡ್ ತೊಗೊಂಡು, ಮತ್ತು ಅಲ್ಲಿಗೆ ಒಂದು ಟಾಯ್ ಇತ್ತು. ಅದರೊಳಗಡೆ ಒಂದು ಸ್ವಲ್ಪ ಬಾಲ್ಸ್ ಥರ ಇತ್ತು. ಅದೆಲ್ಲ ರೊಟೇಟ್ ಆಗ್ತಿತ್ತು ಬಾಲೆಲ್ಲ. ಅದರಿಂದ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅಂತ ಹೇಳಿ ಅದನ್ನೊಂದು ತೊಗೊಂಡು ಬಂದೆ. ಆ್ಯಂಡ್ ನನಗೆ ಜಾಸ್ತಿ ಫ್ರಿಝಿ ಹೇರ್ ಅಂತ ಸ್ವಲ್ಪ ಗುಂಗುರು ಥರ ಎಲ್ಲ ಹರಡ್ದಂಗೆ ಅನಿಸುತ್ತೆ, ನಾನು ಏನೇ ನೀಟಾಗಿ ಬಾಚಿದ್ರು ಏನೇ ಮಾಡಿದ್ರು. ಅದರಿಂದ ಇದೊಂದು ಹೇರ್ ಸಿರಮ್ ಕೂಡ ತಗೊಂಡೆ. ಮುಂಚೆ ಯೂಸ್ ಮಾಡ್ತಿದ್ದೆ, ಆಮೇಲೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು, ಅದರಿಂದ ಬಿಟ್ಟಿದ್ದೆ. ಬಟ್ ಈ ನಡುವೆ ತುಂಬ ಫ್ರಿಜ್ ಆಗಿದೆ. ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನೋಡೋಣ, ಮತ್ತು ಹೇರ್ ಫಾಲ್ ಜಾಸ್ತಿ ಆಗಿದ್ರೆ ಬೇಡ, ಅಥವಾ ಅಡ್ಜಸ್ಟ್ ಆದರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೇರ್ ಸಿರಮ್ ತಗೊಂಡೆ. ಆ್ಯಂಡ್ ಹಾಗೆ ಫ್ಯಾನ್ಸಿ ಸ್ಟೋರ್ಗೆ ಹೋದಾಗ ಅಲ್ಲೊಂದು ಜ್ಯುವೆಲ್ರಿ ನೋಡಿದೆ, ಆ್ಯಂಟಿಕ್ ಫಿನಿಶ್ ಥರ ಇತ್ತು, ಚೆನ್ನಾಗಿತ್ತು ಅಂತ ಹೇಳಿ ತಗೊಂಡೆ. ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಇದನ್ನೊಂದನ್ನು ತಗೊಂಡೆ. ಅದನ್ನು ಹೇಗಿದೆ ಅಂತ ಹೇಳಿ ನಾನು ಓಪನ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಹೇಳಿ. ಮಾವಿನಕಾಯಿ ಡಿಸೈನ್ ಅಂತ ಏನು ಹೇಳ್ತಾರೆ ಸರಗಳಲ್ಲಿ, ಆ ರೀತಿ ಬಂದಿತ್ತು. ಏನಂದರೆ ಒಂದು ಟಿಪ್, ನಾವು ಈ ರೀತಿ ಏನಾದರೂ ತರ್ತೀವಲ್ಲ ಜ್ಯುವೆಲ್ರಿಗಳನ್ನ, ಅದನ್ನ ಇದೇ ರೀತಿ ಕವರ್ನಲ್ಲಿ, ಅಂದರೆ ಅದೇನು ಪ್ಯಾಕ್ ಮಾಡಿದರೆ ಅದೇ ರೀತಿ ಅಲ್ಲ, ಸಪ್ರೇಟ್ ಕವರ್ಗಳನ್ನಿಟ್ಟರೆ ಒಂದು ಜ್ಯುವೆಲ್ರಿಯಿಂದ ಇನ್ನೊಂದು ಜ್ಯುವೆಲ್ರಿದು ಅದು ರಿಯಾಕ್ಟ್ ಆಗೋಲ್ಲ. ಕೆಮಿಕಲ್ಸ್ ಏನಿರುತ್ತೆ, ಸ್ಪ್ರೇಸ್ ಆಗಿರ್ಬೋದು, ಅದ್ರ ಕಲರ್ಸ್ ಆಗಿರ್ಬೋದು, ಏನೂ ರಿಯಾಕ್ಟ್ ಆಗೋದಿಲ್ಲ ಅದ್ರ ಕವರ್ಗಳನ್ನಲ್ಲಿಟ್ಟರೆ. ನಾವು ಎಲ್ಲದಕ್ಕೂ ಕೂಡ ಸಪ್ರೇಟ್ ಬಾಕ್ಸಸ್ನ ಇಡೋದಕ್ಕಾಗೋದಿಲ್ಲ. ಅದರಿಂದ ಅದೇನು ಕವರ್ ಅದ್ರಲ್ಲಿ ಬಂದಿರುತ್ತಲ್ಲ, ಅದೇ ಕವರ್ಸ್ನ ಹಾಕಿಟ್ಕೊಂಡ್ರೆ ಆಗುತ್ತೆ. ಅಥವಾ ಒಂಥರ ಜಿಪ್ ಲಾಕ್ ಥರ ಕವರ್ಸ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಅಥವಾ ಸ್ಟೋರ್ಗಳಲ್ಲಿ. ಸೊ ಆ ಥರ ಚಿಕ್ಕ ಪೌಚ್ಗಳನ್ನ ತಗೊಂಡು ಆ ಪೌಚ್ಗಳ್ಗೆ ಹಾಕಿಟ್ಟರು ಕೂಡ ಇಯರಿಂಗ್ಸ್ ಅಥವಾ ಈ ರೀತಿ ಸರಗಳಲ್ಲಿರೋ ಕೆಮಿಕಲ್ಸ್ ಸ್ಪ್ರೆಡ್ ಆಗಿ, ಸೊ ಜ್ಯುವೆಲ್ರಿ ಶೇಡ್ ಆಗೋಲ್ಲ. ಸ್ವಲ್ಪ ಜ್ಯುವೆಲ್ರೀಸ್ ಏನಾಗುತ್ತೆ ಅಂದರೆ ಕೆಮಿಕಲ್ಸ್ ಅಥವಾ ವಾಟರ್ಗಾಗಲಿ ಒಂದು ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ಅಥವಾ ಸ್ವೆಟ್ಟಿಂದಾಗಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಆಕ್ಸಿಡೈಸ್ ಜ್ಯುವೆಲ್ರಿ ಮತ್ತು ಗೋಲ್ಡ್ ಕವರೇಜ್ ಜ್ಯುವೆಲ್ರಿ ಮತ್ತು ಜ್ಯುವೆಲ್ರಿನ ಈ ರೀತಿ ಜ್ಯುವೆಲ್ರಿನ ಅಂದರೆ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು. ಅದ್ರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವೇನೇ ಯೂಸ್ ಮಾಡಿದ್ರು ಕೂಡ, ಬಟ್ ನಾವು ಮಾಡೋ ಕೇರ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಬಂದೆ, ಬಿಕಾಸ್ ಇವತ್ತು ಗ್ರೋಸರೀಸ್ ಎಲ್ಲ ರೀಫಿಲ್ಲಿಂಗ್ ಮಾಡಬೇಕಿತ್ತು, ಗ್ರೋಸರೀಸ್ ತಂದಿದ್ನೆಲ್ಲ. ಅದರಿಂದ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಳ್ತಾ ಇದ್ದೀನಿ. ಶೆಲ್ಫ್ಸ್ ಆಗಲಿ, ಕಂಟೈನರ್ಸ್ ಎಲ್ಲ, ಜಾರ್ಗಳ ಸ್ವಲ್ಪ ಏನಂದರೆ ನಾನು ಏನು ಪ್ಯಾಕಲ್ಲಿ ಏನು ಬರುತ್ತೆ ಅದನ್ನು ಎಷ್ಟು ಬೇಕೋ ಅದನ್ನು ಮಾತ್ರ ಜಾರ್ಗಳಿಗೆ ಸ್ಟೋರ್ ಮಾಡಿಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಹಾಗೆ ಇಟ್ಕೊಳ್ಬಿಡ್ತೀನಿ. ಸೊ ಒಂದು ಬಕೆಟ್ ರೀತಿ ಕ್ಯಾಪ್ ಬರುತ್ತಲ್ಲ, ಆ ರೀತಿ ಬಕೆಟ್ ಅಥವಾ ಈ ರೀತಿ ಬಾಕ್ಸ್ನಲ್ಲಾದರೂ ಸರಿ
ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಂದರೆ ಹಾರ್ಡ್ಕೊಳ್ಳೋದಾಗಲಿ ಈ ರೀತಿ ಅನಿಸೋದಿಲ್ಲ. ನಾನೇನಂದರೆ ಗ್ರೈನ್ಸ್ ಅಥವಾ ಬೇಳೆಗಳೇನು ಬರುತ್ತಲ್ಲ ಅದನ್ನು ಮಾತ್ರ ಸ್ಟೋರ್ ಮಾಡ್ತೀನಿ. ಲೈಕ್ ರವೆ ಈ ಥರದ್ದನ್ನೆಲ್ಲ ನಾನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಅದೇನು ಪ್ಯಾಕಲ್ಲಿ ಬಂದಿರುತ್ತಲ್ಲ ಅದ್ರ ಜೊತೆಲೇ ಇಟ್ಕೊಂಡು ಬಿಡ್ತೀನಿ. ಯಾವುದನ್ನು ಕೂಡ ಕಂಟೈನರ್ಗೆ ಹಾಕೋದಿಲ್ಲ. ಸೊ ಇವತ್ತಂತಿದ್ದೆಲ್ಲ ಅಷ್ಟು ಜಾರ್ಸ್ಗೆ ಹಾಕೋದೇನೂ ಇರಲಿಲ್ಲ, ಎಲ್ಲ ಪ್ಯಾಕ್ನಲ್ಲಿ ಬಂದಿದ್ದೇನೆ. ನಾನು ಸ್ವಲ್ಪ ಗ್ರೈನ್ಸ್ ಏನು ಬೇಕಿತ್ತು ಹಾಗೆ ಬೇಳೆಗಳಿದ್ವಲ್ಲ ಅದನ್ನು ಮಾತ್ರ ಜಾರ್ಗಳಿಗೆ ಹಾಕಿಟ್ಕೊಂಡೆ. ಇನ್ನು ಮಿಕ್ಕಿದ್ದನ್ನೆಲ್ಲ ನನಗೆ ಎಷ್ಟು ಬೇಕು ಇವಾಗ ಯೂಸ್ ಮಾಡೋಕ್ಕೆ ಅಷ್ಟನ್ನು ಮಾತ್ರ ಒಂದು ದೊಡ್ಡದೊಂದು ಜಾರ್ಗೆ ಎಲ್ಲದನ್ನು ಒಟ್ಟಿಗೆ ಹಾಕಿ ಇಟ್ಕೊಳ್ತಿದ್ದೆ. ನಾನೆಲ್ಲ ಎತ್ತಿಟ್ಟಂಗೆ ಪಾಪು ಎಲ್ಲ ಎತ್ತಿ ಹಾಡ್ತಿದ್ದ. ಸೊ ಅವನಿಗೆ ಇದರಲ್ಲೇ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟರೆ ನನಗೆ ಟಿಫನ್ ಕೂಡ ಮಾಡೋಕ್ಕೆ ಬಿಡ್ತಾನೆ ಅಂತ ಹೇಳಿ ಅವ್ನ ಮುಂದೆಲೇ ಎಲ್ಲ ಇಟ್ಬಿಟ್ಟು, ಅಂದರೆ ನೋಡ್ಕೊಳ್ತಿರ್ಬೇಕಾಗುತ್ತೆ, ಬಿಟ್ಟು ಹೋಗಬಾರ್ದು. ಬಿಕಾಸ್ ಎಲ್ಲ ಏನಾದರೂ ಚಿಕ್ಕದಿದ್ರೆ ಬಾಯಿಗೆ ಹಾಕ್ಕೊಂಡು ಬಿಡ್ತಾರೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ನಾನು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡು ನನ್ನ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಮತ್ತು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವನಿಗೂ ಕೂಡ ಬೋರ್ ಆಯ್ತು ಅದರಲ್ಲಿ ಆಟಾಡಿ. ಆಮೇಲೆ ಎಲ್ಲದನ್ನು ಕೊಟ್ಟ, ಅದನ್ನೆಲ್ಲ ಎತ್ತಿಟ್ಟು ಆರ್ಗನೈಸ್ ಮಾಡಿಕೊಂಡೆ. ಅಂದರೆ ವೀಟ್ ಫ್ಲೋರ್ ಇದು ಬರ್ತಲ್ಲ ಮೈದಾ, ಇದನ್ನೆಲ್ಲ ಎತ್ತಿಟ್ಕೊಳ್ಳೋದಿಲ್ಲ. ಲೈಕ್ ಟೀ ಪೌಡರ್, ಶುಗರ್ ಮತ್ತು ಬೇಳೆಗಳು ಇದನ್ನೆಲ್ಲ ಎತ್ತಿಟ್ಟೆ. ಸೊ ಇದೇನು ಕಾಣ್ತಿದೆ ಇದೆಲ್ಲ ಪ್ಯಾಕ್ಡ್ ಐಟಮ್ಸ್, ಅಂದರೆ ಸಿಂಗಲ್ ಯೂಸ್ಗೆ ಪ್ಯಾಕಿಂದ ಖಾಲಿ ಆಗುತ್ತೆ. ಅದನ್ನೆಲ್ಲ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಂದರೆ ಮನೆಯಲ್ಲಿ ಸ್ವಲ್ಪ ಲೈಕ್ ಏನಂದರೆ ಡಸ್ಟ್ ಕೂರುತ್ತೆ ಜಾಸ್ತಿ ಜಾರ್ಗಳ ಮೇಲೆಲ್ಲ. ಅದರಿಂದ ನಾನು ಇದೇನಿದೆ ಕಂಟೈನರ್ ಬಾಕ್ಸ್ ನಾನು ತೋರಿಸಿದ್ನಲ್ಲ ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ನನಗೆ ಯಾವಾಗ ಬೇಕು ಎಷ್ಟು ಬೇಕೋ ಆವಾಗ ಎತ್ತಿಟ್ಕೊಳ್ಬೋದು. ಸೊ ಅದೇನಿದೆ ಮೇಲೆ ಒಂದು ಪ್ಲಾಸ್ಟರ್ ಹಾಕಿಟ್ಕೊಂಡ್ಬಿಟ್ರೆ ಒಳಗಡೆ ಏನೂ ಹೋಗೋದಿಲ್ಲ ಆ್ಯಂಡ್ ಕ್ಲೀನಾಗಿ ಕೂಡ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ನೀವು ಇನ್ನೂ ಯಾರು ಹೊಸ್ದಾಗಿ ವಿಡಿಯೋ ನೋಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡಿ.